ಎಲ್ಲರಿಗೂ ಬಹುದಿನಗಳ ನಂತರ ಬಂದ ದೊಡ್ಡ ರಜೆ. ನಾಲ್ವರು ಹಳೆಯ ಗೆಳೆಯರು ಕೊಠಡಿಯಲ್ಲಿ ಮತ್ತೆ ಒಂದಾಗುತ್ತಾರೆ. ಜೀವನದ ಓಟದಲ್ಲಿ ಯಾರೊಬ್ಬರೂ ಇಷ್ಟು ದಿನ ಒಟ್ಟಿಗೆ ಕೂತೇ ಇರಲಿಲ್ಲ. ಇದೀಗ ಅವರ ಮುಂದೆ ಏನೂ ಗುರಿಯಿಲ್ಲ, ಯಾವುದೇ ಜವಾಬ್ದಾರಿಯಿಲ್ಲ, ಕೇವಲ ನಗೆಯ ನಡುವೆ ಕಾಫಿ, ಆಟಗಳು, ನೆನಪುಗಳ ಹಂಚಿಕೆ ಮತ್ತು ಬಾಲ್ಯದ ಕಥೆಗಳ ಮರುಚರ್ಚೆ. ಒಬ್ಬ ಒಂದು ನಕ್ಷೆ ತೆಗೆಯುತ್ತಾನೆ. ಆತನ ಕೈಯಲ್ಲಿರುವ ಹಳೆಯ ನಕ್ಷೆ ಕೇವಲ ಹಾದಿಗಳನ್ನಲ್ಲ, ಅವರ ಭವಿಷ್ಯವನ್ನು ತೋರಿಸುತ್ತಿದೆ. ಆತ ನಕ್ಷೆ ತೆರೆದಂತೆ ಮಾರ್ಗಗಳನ್ನು ತೋರಿಸುತ್ತಾ ಮಾತನಾಡುತ್ತಾನೆ. ದಾರಿ ಏಕೆ ಮುಖ್ಯ, ಯಾವ ದಾರಿಯಲ್ಲಿ ಅಪಾಯ ಹೆಚ್ಚು, ಯಾವ ಹಾದಿ ಅವರನ್ನು ಗಮ್ಯಸ್ಥಳಕ್ಕೆ ಸುರಕ್ಷಿತವಾಗಿ ಕರೆದೊಯ್ಯಬಹುದು ಎಂಬುದರ ಬಗ್ಗೆ. ಸಾಹಸಮಯ ಪ್ರವಾಸಕ್ಕೆ ಹೊರಡುವ ಮುನ್ನದ ಅದ್ಭುತ ಕಷ್ಟಗಳು. ಗೆಳೆಯರು ತಮ್ಮ ಲಗೇಜ್ ಪ್ಯಾಕಿಂಗ್ನಲ್ಲಿ ತಲ್ಲೀನರಾಗಿದ್ದಾರೆ. ಸಣ್ಣ ಸ್ಮೈಲ್ಗಳು, ಉತ್ಸಾಹದ ಮಾತುಗಳು ಮತ್ತು ಪ್ಯಾಕಿಂಗ್ನಲ್ಲಿನ ಚಟುವಟಿಕೆಯಿಂದ ಕೋಣೆ ಬದುಕಿನಿಂದ ತುಂಬಿರುತ್ತದೆ. ಈ ಪ್ಯಾಕಿಂಗ್ ಮಾತ್ರ ಒಂದು ಟ್ರಿಪ್ಗೆ ಅಲ್ಲ, ಇದು ನೆನಪುಗಳ ಸಂಗಾತಿ.